RSSನವರು ಕೈಯಲ್ಲಿ ಬಡಗಿ ಹಿಡಿದು ಪಥಸಂಚಲನ ಮಾಡುವ ಮೂಲಕ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಆದರೆ ನಾವು ಯಾವುದೇ ಮಾರಕಾಸ್ತ್ರ ಇಲ್ಲದೆ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಐತಿಹಾಸಿಕ ಭೀಮನಡಿಗೆ ಪಥಸಂಚಲನ ಮಾಡಿದ್ದೇವೆ. RSSನವರು ತ್ರಿವರ್ಣ ಧ್ವಜಗಳನ್ನು ಹಿಡಿದಿಲ್ಲ. ನಾವು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಹಾಗೂ ಸಂವಿಧಾನ ಪೀಠಿಕೆ ಜೊತೆಗೆ ಎಲ್ಲ ಸಮಾಜಗಳ ಗುರುಗಳ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ಮಾಡಿದ್ದೇವೆ. ಹೀಗಾಗಿ RSSನವರು ನಕಲಿ ದೇಶಭಕ್ತರು, ನಾವು ನಿಜವಾದ ದೇಶಭಕ್ತರು ಎಂದು ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿಯವರು ಹೇಳಿದ್ದಾರೆ. ಪಟ್ಟಣದ ಬುದ್ಧ ಮಂದಿರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೀಮನಡಿಗೆ ಪಥಸಂಚಲನದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ 22 ಸಮಾಜಗಳ ಜನರು ಭಾಗವಹಿಸಿದ್ದರಿಂದ ಅಭೂತಪೂರ್ವವಾಗಿ ಯಶಸ್ವಿಗೊಂಡಿದೆ. ಇದನ್ನು ಸಹಿಸಿಕೊಳ್ಳಲು ಆಗದ ಬಿಜೆಪಿ ಮುಖಂಡರು ಹತಾಶೆಗೊಂಡ ಇಲ್ಲಸಲ್ಲದ ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು. ಭೀಮನಡಿಗೆ ಪಥಸಂಚಲನದಲ್ಲಿ ಸ್ವಯಂ ಪ್ರೇರಿತವಾಗಿ ಜನ ಬಂದಿದ್ದಾರೆ, ಯಾರನ್ನೂ ಹಣ ನೀಡಿ ಕರೆಯಿಸಿಲ್ಲ ಎಂದು ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಿದರು. ಸಂವಿಧಾನ ಸಮರ್ಪಣೆ ದಿನಾಚರಣೆ ನಿಮಿತ್ತ ಅರ್ಥಪೂರ್ಣ ಪಥಸಂಚಲನ ಹಾಗೂ ಸಂವಿಧಾನ ಸಮಾವೇಶ ಯಶಸ್ವಿಗೊಂಡಿದೆ. ಹೀಗಾಗಿ ಸಂವಿಧಾನ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ನೀಡದ ಬಿಜೆಪಿಯವರಿಂದ ಪಾಠ ಕಲಿಯಬೇಕಿಲ್ಲ, ಅವರ ಉಪದೇಶವೂ ನಮಗೆ ಬೇಕಾಗಿಲ್ಲ ಎಂದು ಹೇಳಿದರು. ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನದ ಪರ ಇದ್ದಾರೆ, ಹೀಗಾಗಿ ಅವರ ಪರ ಘೋಷಣೆ ಕೂಗಿದ್ದೇವೆ. ಸಂವಿಧಾನ ವಿಷಯದಲ್ಲಿ ಬಿಜೆಪಿ ಮುಖಂಡರು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡಿ ಎಂದರು. ನಮಗೂ ಬೇಡ ಅವರಿಗೂ ಬೇಡ ಅಂತೇಳಿ 2 ಅರ್ಜಿಗಳನ್ನು ತಿರಸ್ಕಾರ ಮಾಡಿದರು. ಆ ತಿರಸ್ಕಾರ ಮಾಡಿದ ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ನಾವು ಮುಂದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಅದ್ರ ಜೊತೆಗೇನೆ ನಾವು ಅವರು ನ್ಯಾಯಾಲಯದ ಮೊರೆ ಹೋದ್ರು, ನಾವು ಸಹಿತ ಜಿಲ್ಲಾಧಿಕಾರಿಗಳಿಗೆ ಮೊರೆ ಹೋದೆವು. ನಮ್ಮಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಲಿ. ಆದ್ರೆ ಈಗ ಸದ್ಯ ವಾತಾವರಣ ಒಂದು ಭಯದ ವಾತಾವರಣ, RSSನವರು ಬಂದು ಚಿತ್ತಾಪುರದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡತ್ತಾರ ಮತ್ತು ಕೋಮು ಸೌಹಾರ್ದತೆ ಕೆಡಿಸ್ಬೇಕಲ್ಲತ್ತಾರ. ಶಾಂತಿ ಇದ್ದ ತಾಲೂಕವನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ ಚಿತ್ತಾಪುರವನ್ನು ದಂಗಲ್ ಎಬ್ಬಿಸಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ತರಕಂತ ಪ್ರಯತ್ನ ಬಿಜೆಪಿ ಮತ್ತು RSSನವ್ರು ಮಾಡತ್ತಾರ. ಅವ್ರಿಗೆ ನಮ್ಮೇಲೆ ಮಾಡಕ್ ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಮದು ವಾದ ಇತ್ತು. ಕೊನೆಗೆ ನಾವು ಅವ್ರಿಗೆ ನ್ಯಾಯಾಲಯನೆಲ್ಲ ಸರ್ಕಾರನೇ ಸಹಿತ ಇವತ್ತು ನಮ್ಮ ತಾಲೂಕು ಆಡಳಿತ ಕೆಲವೊಂದು ಷರತ್ತುಗಳ ಬದ್ಧವಾಗಿ ಅವ್ರಿಗೇನಪ್ಪಾ ಅಂದ್ರೆ ಅನುಮತಿ ನೀಡುತ್ತೆ. ಅನುಮತಿ ನೀಡಿದ ಮೇಲೆ ನಾವು ಅದೇ ತಾರೀಕು ಮಾಡ್ತೀವಿ ಅಂತ ನಾವೇ ನೆಟ್ಟ ಇರಲಿಲ್ಲ. ನಾವು ಯಾವಾಗಲೂ ಕಾನೂನಿಗೆ ಗೌರವ ಕೊಡುವಂತ ಜನ. ನಾವು ಸಂವಿಧಾನಕ್ಕೆ ಗೌರವ ನೀಡಿ ದೇಶದ ಕಾನೂನಿಗೆ ಗೌರವ ನೀಡತಕ್ಕಂತ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯಲ್ಲಿ ಎಲ್ಲಾ ಸಮಾಜದ ಮುಖಂಡರು ಸೇರ್ಕೊಂಡಿದ್ದೆವು. ಇವತ್ತು ಕೆಲವರು ಜನ ಹೇಳಿದ್ರ ಅವತ್ತೇನಪ್ಪಾ ಅಂದ್ರ ಪಥಸಂಚಲನದಲ್ಲಿ ರೊಕ್ಕ ಕೊಟ್ಟು ತರ್ಸ್ಯಾರ ಅಂತ ಹೇಳಿ. ನಮ್ಮಲ್ಲಿ ಇರ್ಕತ್ತಂತ ದುಡ್ಡು ಕೊಟ್ಟು ಕರ್ಕತ್ತಂತ ಯಾವ ಸಮಾಜದ ಮುಖಂಡರ ಬಳಿ ಅಷ್ಟು ಕರೋಡಪತಿ ಮನುಷ್ಯರಲ್ಲ, ನಮ್ಮಲ್ಲಿ ಯಾರು ಇಲ್ಲ. ನಮ್ಮಲ್ಲಿ ಸ್ವಯಂ ಪ್ರೇರಿತವಾಗಿ ಸಂವಿಧಾನವನ್ನು ಒಪ್ಪಿಕೊಂಡಂತ ಜನ ಇವತ್ತು ಎಲ್ಲರೂ ಅವ್ರವ್ರು ನಮ್ಮೆಲ್ಲಾ ಸಮಾಜದವರು ಇಡೀ ಚಿತ್ತಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂವಿಧಾನ ಸಂರಕ್ಷಣಾ ಸಮಿತಿ 21 ಸಮಾಜದ ಮುಖಂಡರುಗಳರ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರೇನಪ್ಪ ಅಂದ್ರೆ ಬಂದಂತ ಈ ಕಾರ್ಯಕ್ರಮ. ಆದ್ರೆ ವಿನಾಕಾರಣ ಡಂಬಾಚಾರಿಗಾಗಿ ನೀಲಿ ಧ್ವಜ ಹಿಡಿದು ಬಿಜೆಪಿ ಮುಖಂಡರು ಕೆಲವರು ಹೇಳಿದ್ರು, ಡಂಬಾಚಾರಕ್ಕಾಗಿ ನೀಲಿ ಧ್ವಜ ಹಿಡಿತಾರ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವವನ್ನೇ ಪಾಲನೆ ಮಾಡಲ್ಲ ಅಂತ ಹೇಳಿ ಇವರು ಬಿಜೆಪಿ ಮತ್ತು RSSನವರಿಂದ ನಾವು ಪಾಠ ಕಲಿಕಂತ ಅವಶ್ಯಕತೆ ಇಲ್ಲ. ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ. ಯಾವ ರೀತಿ RSSನವರಿಗೆ ಏನು ಮುಂಜಾನೆ ತಹಶೀಲ್ದಾರ್ ಮೇಲೆ ಒಂದು ಆರೋಪ ಮಾಡ್ತಾರ ಅವರು. ನಮಗ ತಹಶೀಲ್ದಾರ್ ಅವರು ಆದೇಶ ಏನ್ ಕೊಟ್ಟಿದ್ರಂದ್ರ ನಮ್ಮಲ್ಲಿ ಸ್ಥಳೀಯರಿಕಂತ ಮಲ್ಲಿಕಾರ್ಜುನ್ ಬೆಳ್ಳೂರ್ಕರ್ ಮತ್ತು ನಾವು ಕೂಡಿ ಲಿಖಿತವಾಗಿ ಅರ್ಜಿ ಸಲ್ಲಿಸಿದೆವು. RSS ಸ್ಥಳೀಯರವಾಗಿ ಯಾರು ಅರ್ಜಿ ಸಲ್ಲಿಸಿಲ್ಲ ಇಲ್ಲಿವರೆಗೂ ತಹಶೀಲ್ದಾರ್ಗ. ಅವ್ರು ಯಾರಂದ್ರ ಅಶೋಕ್ ಪಾಟೀಲ್ ನಮ್ಮವರು ಚಿಂಚೋಳಿದವ್ರು. ಅವರು ಚಿಂಚೋಳಿದವ್ ಬಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡ್ತೇನೆ ಅಂತೇಳಿ ಇದು ಕೊಟ್ಟಿದ್ರು. ಅದಕ್ಕೆ ಏನಪ್ಪಾ ಅಂದ್ರೆ ಅವರು ಹೊರಗಿನವ್ರ ಅಂತೇಳಿ ಷರತ್ತುಬದ್ಧವಾಗಿ ಅವ್ರಿಗೆ ಅನುಮತಿ ನೀಡಿರ್ಬೋದು. ಅದಕ್ಕೆ ನಾವು ಸ್ಥಳೀಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬೆಣ್ಣೂರವರು ನಾವು ಕೂಡ ಒಂದು ಲೆಟರ್ ಕೊಟ್ಟಾಗ ನಮ್ಮ ಆದೇಶದ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬೆಣ್ಣೂರವರು ಲಿಖಿತವಾಗಿ ಅರ್ಜಿ ಕೊಟ್ಟರು. ಅದಕ್ಕೆ ನಮಗೆ ಯಾವುದೇ ಷರತ್ತು ಬಂದಿರಲಾರ್ದಂತ ಒಂದು ನಮ್ಗೆ ಆದೇಶ ನೀಡ್ಯಾರ. ಯಾಕೆ ನಮ್ಮ ಪೊಲೀಸ್ ಇಲಾಖೆಯವರು ಕೊಟ್ಟಿದಾರ. ಚಿತ್ತಾಪುರದಲ್ಲಿ ಯಾವುದೇ ಒಬ್ಬ ನಮ್ಮ ಭೀಮ ಪಥ ಸಂಚಲನ ಕಾರ್ಯಕ್ರಮ ಸಂವಿಧಾನ ಸಂರಕ್ಷಣಾ ಸಮಿತಿಗೆ ಯಾರು ತಕರಾರು ಅರ್ಜಿ ಸಲ್ಲಿಸಿದಾರ. ಒಂದ್ ವೇಳೆ ನೀವು ಅಂತ ಒಟ್ಟು ಧೈರ್ಯವಂತರು ಒಟ್ಟು ತಾಕತ್ತು ನಿಮಗಿತ್ತು ಅಂದ್ರೆ ನೀವು ಅರ್ಜಿ ಕೊಡಬೇಕಿತ್ತು ತಹಶೀಲ್ದಾರ್. ಈ ಸಂವಿಧಾನ ಸಂರಕ್ಷಣಾ ಸಮಿತಿಯವ್ರಿಗೆ ನಾವು ಪಥಸಂಚಲನ ಮಾಡಕ್ ಕೊಡಂಗಿಲ್ಲ ಅಂತ ಹೇಳಿ ಅವಾಗ ನಾವು ಮುಂದೆ ನಿರ್ಣಯ ಮಾಡ್ತಿದ್ದೆವು. ಆದ ಕಾರಣ ಬಿಜೆಪಿಯಲ್ಲಿ
ಕೆಲವು ಯಾವುದೇ ಅವ್ರಿಗೆ ಒಂದು ಹತಾಶ ಭಾವನೆ ಆಗಿದೆ. ಮನಿ ಕಾರ್ಯಕ್ರಮ ಜನ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದಕ್ಕಾಗಿ ಅವ್ರಿಗೆ ಸಹಿಸಿಕೊಳ್ಳಲಾರ್ದಾಗೆ ಅನ್ನ ಜೀರ್ಣ ಆಗ್ಲಾರ್ದಾಗಿ ಅವ್ರ ಹತಾಶ ಭಾವನೆಯಿಂದ ಇವತ್ತು ಚಿತ್ತಾಪುರ ತಾಲೂಕಿನ ಬಿಜೆಪಿ ಮುಖಂಡರು ಆರೋಪ ಮಾಡಿದ್ರು ಸತ್ಯಕ್ಕೆ ದೂರವಾಗಿದೆ. ಈಗಾದರೂ ತಲ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೆಲವರು ಘೋಷಣೆ ಕೂಗಿದಾರ ಅಂತ ಹೇಳಿದ್ರು ಅವರು. ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನದ ಪರವಾಗಿ ಹೋರಾಟ ಮಾಡ್ಕತ್ತಂತ ಒಬ್ಬ ವ್ಯಕ್ತಿ ಮತ್ತು ಸಂವಿಧಾನದ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಸಂವಿಧಾನದ ಪರವಾಗಿ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ಕತ್ತಂತ ಪ್ರಿಯಾಂಕ್ ಖರ್ಗೆ ಅವರ ಅಂತೇಳಿ ಅವ್ರ ಪರವಾಗಿ ಘೋಷಣೆ ಕೂಗಿರ್ಬೋದು. ಅದು ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಯಾರು ಮಾಡಿಲ್ಲ. ಆದ್ರೆ ಸಂವಿಧಾನ ಪರವಾಗಿ ಇವ್ರು ಹೋರಾಟ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅಂತೇಳಿ ಕೆಲವು ಏನಪ್ಪಾ ಅಂದ್ರ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಘೋಷಣೆ ಕೂಗಿರ್ಬೋದು. ಅದ್ರ ಬಗ್ಗೆ ಇವರು ಅದು ಬಾಬಾ ಸಾಹೇಬ್ ಅವರ ಇತಿಹಾಸ ಎಲ್ಲರಿಗೂ ಗೊತ್ತದ. ಬಿಜೆಪಿ ಹೇಳಿ ಕಳ್ಸೋದೇನ್ ಬೇಡ್ರ ಮಗ. ಬಾಬಾ ಸಾಹೇಬ್ರ ಇತಿಹಾಸ, ಬಾಬಾ ಸಾಹೇಬ್ರ ಬಗ್ಗೆ ನಾವೇನು ಇದೇನು ಪಾರ್ಟಿ ಅಲ್ಲ, ಪಕ್ಷ ಅಲ್ಲ, ರಾಜಕೀಯ ಮಾಡೋ ವೇದಿಕೆಯಲ್ಲಿ ರಾಜಕೀಯ ಮಾಡೋಣ. ಆದ್ರೂ ಸಂವಿಧಾನದ ಒಂದು ವಿಷಯ ಬಂದಾಗ ಚಿತ್ತಾಪುರದಲ್ಲಿ ಯಾರು ರಾಜಕೀಯ ಮಾಡೋದ ಅವಶ್ಯಕತೆ ಇಲ್ಲ. ಸುಳ್ಳು ಆರೋಪ ಮಾಡಿ ಕೆಲವೊಬ್ರು ಹೇಳಿದ್ರು ಬಿಜೆಪಿ ಮುಖಂಡರು ಅಶಾಂತಿ ವಾತಾವರಣ ಯಾರು ಮೂಡಿಸ್ಲತ್ತಾರ ಅಂತೇಳಿ ಜನಕದ ಅಂತ ಗೊತ್ತಾಗ್ಯದ ಅಂತ ಹೇಳಿದ್ರ ಬಹಿರಂಗ ಪಡಿಸ್ರಿ. RSS ನವರೇ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕ್ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಕ್ ಒಂದು ಕಾರ್ಯಕ್ರಮ ಹಾಕೊಂಡ್ರು. ಅವ್ರು ಯಾಕೆ ಹಾಕೊಂಡ್ರು? ಪ್ರಿಯಾಂಕ್ ಖರ್ಗೆ ಕೊಲೆ ಮಾಡ್ತೀನಿ ಅಂತ ಹೇಳೋ ವ್ಯಕ್ತಿ ಅರೆಸ್ಟ್ ಆದ ಮರುದಿನ ಬಂದು ಅವ್ 14ನೇ ತಾರೀಕು ಅರೆಸ್ಟ್ ಆಗ್ತಾನ. 18ನೇ ತಾರೀಕು ಬಂದು ಮನವಿ ಕೊಡ್ತಾರ, ನಾವು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡ್ತೀವಿ ಅಂತೇಳಿ. ಅದ್ರ ಉದ್ದೇಶ ಏನಾದ್ರು ಅಂದ್ರೆ ನಾವು ಭಯಾನಕ ವಾತಾವರಣ ನಿರ್ಮಾಣ ಮಾಡ್ಬೇಕು. ಇಲ್ಲಿ ಕೈಯಲ್ಲಿ ಬಡಿಗೆ ಇವತ್ತು ನೋಡಿರ್ಬೋದು RSS ನವ್ರ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ. ಅದ್ರ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ಲಕ್ಕ. ಆದ್ರೆ ನಾವು ಪಥಸಂಚಲನ ಮಾಡಿದ್ದು ಸಂವಿಧಾನದ ಪೀಠಿಗೆ ಮತ್ತು ಸುಮಾರು 22-21 ಜನ ಮಹಾನಾಯಕರು, ಸಮಾಜದ ಮಹಾನ್ ಗುರುಗಳ ಭಾವಚಿತ್ರದ ಮತ್ತು ಕೈಯಲ್ಲಿ ಯಾವುದೇ ಒಂದು ಮಾರ್ಗಾಸ್ತ್ರ ಇರಲಾರ್ದಾಗ ಒಂದು ಶಿಸ್ತುಬದ್ಧವಾಗಿ ಪಥಸಂಚಲನ ಮಾಡಿದೆವು. ಆದ್ರೆ ನಮ್ಮ ಯೋಗ್ಯತೆ ಏನು, ನಮ್ಮ ಶಿಸ್ತುಬದ್ಧತೆ ಯಾವ ರೀತಿ ಅಂದ್ರೆ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ಕಂತ ಈ ಸಮಾಜ ಕೇವಲ RSS ದವರು ಬಂದು ಕೇವಲ ಅವರು ಖಾಲಿ ಒಂದು ಸ್ವಲ್ಪ ಜನ ತಂದು ಇವಾಗ ಜೈ ಶ್ರೀರಾಮ್ ಅಂತ ಘೋಷಣೆ ಹೋದರು. RSS ಗೆ ಜೈ ಶ್ರೀರಾಮ್ ಏನ್ ಸಂಬಂಧ? ದೇಶಭಕ್ತಿ ಅಂತಾರ. ಇವತ್ತು ಒಬ್ರು ಒಬ್ಬ RSS ಪಥಸಂಚಲನ ಮಾಡಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದಿಲ್ಲ ಅವರು. ಇವತ್ತು ನಾವು ತ್ರಿವರ್ಣ ಧ್ವಜ ಹಿಡ್ಕೊಂಡು ಇವತ್ತೇನಪ್ಪ ಅಂದ್ರೆ ಪಥಸಂಚಲನ ಮಾಡಿವಿ ನಾವು. ಅವ್ರಿಗಿಂತ 3 ಪಟ್ಟು ಅಲ್ಲ 5 ಪಟ್ಟು ನಮ್ಮ ಮೇಲೆ ದೇಶಭಕ್ತಿ ಅಲ್ಲ. ಇವತ್ತು ಏನು ವೇದಿಕೆ ಮೇಲೆ ಎಲ್ಲರೂ ಇದ್ದಾರಲ್ಲ ಇವರೆಲ್ಲ ದೇಶಭಕ್ತರು. ನಾವು ಅವರಂತ ನಕಲಿ ದೇಶಭಕ್ತಿ, ನಮ್ಗೆ ಬಿಜೆಪಿ RSS ನಕಲಿ ದೇಶಭಕ್ತರು. ನಾವು ನಿಜವಾದಂತ ದೇಶಭಕ್ತಿ, ದೇಶದ ನಡೆಯಂತ ಸಂವಿಧಾನದ ಪೀಠಿಕೆ ಮೆರವಣಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂತ ಒಂದು ಶಾಂತಿಯ ಸಂದೇಶ ಇರಬೇಕು. ಎಲ್ಲಾ ಸಮಾಜದ ಮಹಾನ್ ನಾಯಕರುಗಳ ಒಂದು ಶಾಂತಿ ಸಂದೇಶದ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದೆವು. ಅದ್ರ ಬಿಜೆಪಿ ಅವ್ರು ಅರ್ಥ ಮಾಡ್ಬೇಕು. ಇಂತ ಚುಲ್ಲಕ ರಾಜಕಾರಣ ಬಿಡ್ರಿ, ನೀವು ಬೇರೆ ಕೆಲಸ ಮಾಡ್ಲಕ್ಕ ಬೇರೆ ಹುಡುಕೋರಿ. ಅದ್ರ ಸಮಾಜದ ಇವತ್ತು ಎಲ್ಲಾ ಸಮಾಜದವ್ರು ಕೂಡ ಕಾರ್ಯಕ್ರಮ ಮಾಡಿದಕ್ಕ ನಿಮ್ಮ ಹೊಟ್ಟೆ ಕಿಚ್ಚಲಿಂತ ಮಾತಾಡೋದು ತಡಿಬೇಕಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ. ಮತ್ತು ಹೆಚ್ಚಿನಾಗಿ ಮಾದಿಗ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬಮ್ನಳ್ಳಿ ಮಾತನಾಡಿ, ಸಂವಿಧಾನ ಪರವಾಗಿ ಯಾರು ಇರ್ತಾರೆ ಅವರ ಪರ ಘೋಷಣೆ ಕೂಗುತ್ತೇವೆ. ಅಷ್ಟೇ ಅಲ್ಲ, ತಲೆ ಮೇಲೆ ಹೊತ್ತುಕೊಂಡು ಮೆರವಣಿಗೆಯನ್ನು ಕೂಡ ಮಾಡುತ್ತೇವೆ. ಭೀಮನಡಿಗೆ ಪಥಸಂಚಲನದಲ್ಲಿ ಎಲ್ಲ ಸಮಾಜದವರು ಭಾಗವಹಿಸಿದ್ದರಿಂದ ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚುವಾಗಿದೆ. ಹೀಗಾಗಿ ಹತಾಶೆಯಿಂದ ಹೇಳಿಕೆ ನೀಡಿದ್ದಾರೆ. ಪ್ರತಿ ವರ್ಷ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಾಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ DSS ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್, ಕೋಲಿ ಸಮಾಜದ ಅಧ್ಯಕ್ಷ ನಿಂಗಣ್ಣ ಹಗಲೇರಿ, ಬಂಜಾರ ಸಮಾಜದ ಅಧ್ಯಕ್ಷ ಭೀಮ್ಸಿಂಗ್ ಚವ್ಹಾಣ್, ಮುಸ್ಲಿಂ ಸಮಾಜದ ಅಧ್ಯಕ್ಷ MA ರಶೀದ್, ಮಹಾದೇವ್ ರಾಠೋಡ್, ಮಲ್ಲಿಕಾರ್ಜುನ್ ಮಾಡಬೋಳ್ಕರ್, ಶರಣು ಡೋಣಗಾಂವ್, ಜಗನ್ನಾಥ್ ಮಾಡಬೋಳ್ಕರ್, ಶರಣಪ್ಪ ಹೊನಪೂರ್, ದೇವು ಯಾಬಾಳಿದ್ರು. ಅಣ್ಣರಾಯ್ ವಿವಣಿ, RJ 32 ಕನ್ನಡ ನ್ಯೂಸ್, ಚಿತ್ತಾಪುರ್. ಎಲ್ಲ ನಮ್ಮ ಸಮಾಜದ ಎಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದನ್ನು ಸಹಿಸ್ಕೊಳ್ಳಾರ್ದೆ, BJP ಅವರಿಗೆ ಸಹಿಸ್ಕೊಳ್ಳಾರ್ದೆ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಕೂಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಕೂಗಿರು ಅಂತ ಹೇಳ್ತಾರೆ. ಸಂವಿಧಾನ ಪರವಾಗಿ ಯಾರು ಇರ್ತಾರ ಅವ್ರ ಹೆಸರು ನಾವು ಕೂಗ್ತೀವಿ. ಸಂವಿಧಾನ ಪರವಾಗಿರುತ್ತೆ ಅವ್ರಿಗೆ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತೀವಿ ನಾವು. ಕೂಗೋದು ಅಷ್ಟೇ ಅಲ್ಲ, ನಾವು ಯಾರು ವಿರುದ್ಧ ಕೂಗಿಲ್ಲ. ನಾವು BJP ವಿರುದ್ಧ ಕೂಗಿಲ್ಲ, ನಾವು RSS ವಿರುದ್ಧ ಕೂಗಿಲ್ಲ, ಯಾರು ವಿರುದ್ಧ ಕೂಗಿಲ್ಲ ನಾವು. ಅದಕ್ಕೆ ಅದೊಂದು ದೊಡ್ಡದು ಮಾಡಿ ಕೇಸಿ ರಾಜಕೀಯ ಮಾಡತಕ್ಕಂಥದ್ದು ಅದು ಅಲ್ಲ, ತಪ್ಪಾಗ್ತದ. ಯಾಕಂತಂದ್ರೆ ಎಲ್ಲ ಸರ್ವ ಸಮಾಜದ ಜನ ಕಲ್ತಾಗ BJP ಅವ್ರಿಗೆ ಒಂದು ಭಯ ಹುಟ್ಟಿತು. ಹತಾಶ ಭಾವನೆಯಿಂದ ಇವತ್ತೇನಪ್ಪ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ಲತ್ತಾರ, ಅವ್ರಿಗೆ ಯಾವುದೇ ದಾರಿ ಇಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ನಾವೆಲ್ಲರೂ ಇವತ್ತೇ ಅಲ್ಲ ಯಾವತ್ತೂ ನಾವು ಒಂದಾಗಿ ಇರ್ತೀವಿ. ಈ ಒಂದು ಸಂವಿಧಾನ ಸಂರಕ್ಷಣಾ ದಿನಾಚರಣೆ ಪ್ರತಿ ವರ್ಷನೂ ಮಾಡ್ತೀವಿ ಅಂತೇಳಿ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ